ಸದ್ಯ ರಾಜ್ಯದಲ್ಲಿ ಇನ್ನೂ ಕೂಡ ಎಲ್ಪಿಜಿ ಗ್ಯಾಸ್ ಸಮಸ್ಯೆ ಮುಂದುವರೆದಿದೆ. ಆಟೋ ಚಾಲಕರು ಕೂಡ ಎಲ್ಪಿಜಿ ಗ್ಯಾಸ್ಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡುತ್ತಿದ್ದಾರೆ. ಬನ್ನಿ ಏನು ಹೇಳ್ತಿದ್ದಾರೆ ಕೇಳೋಣ. ಪ್ರೈವೇಟ್ನವರು ಮಾಡಿದಾಗ ಇಟ್ ಈಸ್ ದ ಆಬ್ಲಿಗೇಷನ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಸಾರ್ವಜನಿಕರ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಜವಾಬ್ದಾರಿ ತಗೊಂಡು ಮಾಡಬೇಕಾಗ್ತದೆ. ದಟ್ ಈಸ್ ದೇರ್ ಡ್ಯೂಟಿ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಲವು ಕಂಪನಿಗಳು ಸಪ್ಲೈ ಇಲ್ಲ ಅಂತ ನಿಲ್ಲಿಸ್ತಾರೆ, ಕೆಲವು ಕಂಪನಿಗಳಿಗೆ ಸಪ್ಲೈ ಇರಲ್ಲ, ಕೆಲವು ರೇಟ್ ಜಾಸ್ತಿ ಮಾಡಕ್ಕೆ ಹೋಗ್ತಾರೆ. ಇವೆಲ್ಲ ಮಾಡೋದನ್ನ ಕಡಿವಾಣ ಹಾಕಬೇಕಾದ್ದು ಕೇಂದ್ರ ಸರ್ಕಾರ. ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಬೇಕು. ಪ್ರೈವೇಟ್ ಕಂಪನೀಸ್ ನಿಲ್ಲಿಸಿರೋದ್ರಿಂದ ಈಗ 60% ಎಲ್ಪಿಜಿ ಆಟೋ ಎಲ್ಪಿಜಿ ಉಪಯೋಗಿಸ್ತಾ ಮಾಡ್ತಾ ಇರೋದು ಪ್ರೈವೇಟ್ ಕಂಪನಿಗಳು. ಕೇಂದ್ರ ಸರ್ಕಾರ ವ್ಯಾಪ್ತಿಯಲ್ಲಿ ಬರೋವು 30-35, 65 ಕೂಡ ಅವರದೇ ಇದೆ. ಆ 65 ಹಾಹಾಕಾರ ಆದಾಗ, ಅದು ಕ್ಲೋಸ್ ಆದಾಗ ಆ ಒತ್ತಡ ಎಲ್ಲ ಇಲ್ಲಿ ಬರ್ತದೆ. ಇಲ್ಲಿ ಕೊಡಕ್ಕೆ ಆಗ್ತಾ ಇಲ್ಲ. ಆದ್ರಿಂದ ನಾನು ಹೇಳೋದು, ಸರ್ಕಾರ ಇದರಲ್ಲಿ ತಕ್ಷಣ ಮಧ್ಯಪ್ರವೇಶಿ ಪರಿಹಾರ ಕಂಡುಹಿಡಿದು. ಈಗಾಗಲೇ ನಾವು 2-3 ಸಾರಿ ಹೇಳಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು 2 ಪತ್ರ ಬರೆದಿದ್ದಾರೆ. ನಿನ್ನೆ ಚೀಫ್ ಸೆಕ್ರೆಟರಿ ಅವರು ಪತ್ರ ಬರೆದಿದ್ದಾರೆ. ಇದಕ್ಕೆ ಪರಿಹಾರ ಕಂಡುಹಿಡಿಯಬೇಕಾಗಿರೋದು ಕೇಂದ್ರ ಸರ್ಕಾರ. ಎಲ್ಲೋ ಒಂದು ಕಡೆ ಸಾಮಾನ್ಯ ಜನರಿಗೆ ನ್ಯಾಯ ಕೊಡೋದ್ರಲ್ಲಿ ಸಂಪೂರ್ಣ ವಿಫಲವಾಗಿದೆ ಅಂತ ನನ್ನ ಭಾವನೆ. ಆದ್ರಿಂದ ತಕ್ಷಣ ಕ್ರಮ ತಗೊಂಡು ಏನು ಎಲ್ಪಿಜಿ ಅವರು ಇದು ಮಾಡ್ತಾ ಇದ್ದಾರೆ, ಇದಕ್ಕೆ ಸ್ವಲ್ಪ ಮಟ್ಟಿಗೆ ಅವರು ಒಂದು ದೊಡ್ಡ ಆರ್ಗನೈಸೇಷನ್ ಇರೋದ್ರಿಂದ ಸ್ವಲ್ಪ ಅವರು ಅನುಕೂಲ ಮಾಡಿದರೆ ಇವರು ಕೂಡ, ಯಾಕಂದ್ರೆ ಅವರ ಜೀವನ ಅದರ ಮೇಲೆ ಅವಲಂಬಿಸಿದೆ. ಅವರ ಬದುಕು ಸಾಯಂಕಾಲವರೆಗೂ ಕೆಲಸ ಮಾಡಬೇಕು, ಮತ್ತೆ ಊಟ ಮಾಡಬೇಕು, ಅದರಿಂದ ಬಂದ ಹಣದಲ್ಲಿ ಅವರು ಜೀವನ ಮಾಡಬೇಕು. ಅದರಿಂದ ನ್ಯಾಚುರಲ್ ಆಗಿ ಅವ್ರ ಕಷ್ಟ ಬಂದಿದೆ. ಇದರ ಕಡೆ ತಕ್ಷಣ ಪ್ರಯಾರಿಟಿಯಲ್ಲಿ ಜವಾಬ್ದಾರಿ ತಗೋಬೇಕು ಅಂತ ಕೇಂದ್ರ ಸರ್ಕಾರ ಒತ್ತಾಯ ಮಾಡಿದೆ. ನಮಗೆ ಗ್ಯಾಸ್ ಸಿಕ್ಕಿದಾಗ ಗ್ಯಾಸ್ ಸಿಕ್ಕಿದ್ರೆ ನಾವು ಹೊಟ್ಟೆಪಾಡು ನಾವು ಆಟೋ ಓಡಿಸ್ತಿದ್ದು ದುಡಿತಾರೆ. ಈಗ ನಮ್ಗೆ ಯಾವುದೇ ರೀತಿಯಾದಂತಹ ಆರ್ಥಿಕ ಮೂಲಗಳಿಲ್ಲ. ಸರ್ಕಾರದಿಂದ ಪರಿಹಾರ ಕೊಡಬಹುದಾ? ಏನಾದರೂ ಸರ್ಕಾರದಿಂದ ಪರಿಹಾರ? ಅದಕ್ಕೆ ನಾನೀಗ ಕೇಂದ್ರ ಸರ್ಕಾರ ಇದರ ಜವಾಬ್ದಾರಿ ಇರೋದ್ರಿಂದ ಅವ್ರಿಗೆ ಈಗಾಗಲೇ ಚೀಫ್ ಸೆಕ್ರೆಟರಿ ಪತ್ರ ಬರೀತಾ ಇದ್ದಾರೆ. ಬರೆದಿದ್ದಾರೆ 8ನೇ ತಾರೀಕು. ರಾಜ್ಯ ಸರ್ಕಾರ ಮನವಿ ಕೊಟ್ಟಿದ್ದೀರಿ. ಈಗ ಪೆಟ್ರೋಲಿಯಂ ಶಾರ್ಟೇಜ್ ಬಗ್ಗೆ ಮಾತ್ರ ಮನವಿ ಕೊಟ್ಟಿದ್ದಾರೆ, ಫೀಡ್ಬ್ಯಾಕ್ ಕೊಟ್ಟಿದ್ದಾರಾ? ಕೇಂದ್ರದಿಂದ ಫೀಡ್ಬ್ಯಾಕ್ ಬಂದಿದೆ ವಿಚಾರವಾಗಿ? ಇಲ್ಲಿವರೆಗೂ ಉತ್ತರ ಬಂದಿಲ್ಲ. ಬಟ್ ಇನ್ ಟರ್ನ್ ಈ ಕಮರ್ಷಿಯಲ್ ಇದನ್ನ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಅವರು ಪತ್ರ ಮುಖ್ಯಮಂತ್ರಿಗಳು ಬರೆದಿದ್ದಾರೆ, ನಾನು ಬರೆದಿದ್ದೀನಿ. 6ನೇ ತಾರೀಕು ಚೀಫ್ ಸೆಕ್ರೆಟರಿ ಬರೆದಿದ್ದಾರೆ. ಇಟ್ ಈಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ವಾಟ್ ಈಸ್ ದಿ ಪ್ರಾಬ್ಲಮ್ ಹಿಯರ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ನಾವು ಸುಮ್ಮನೆ ಕುಂತಿಲ್ಲ. ಆದ್ರೆ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ಜವಾಬ್ದಾರಿ ಅಂದ್ರೆ ಕೇವಲ ಸಭೆ ಮಾಡಿ ಶಾರ್ಟ್ಔಟ್ ಮಾಡೋದು ಅಷ್ಟೇ ಅಲ್ಲ, ಬೇರೆ ಏನಾದರೂ ಅವಕಾಶ ಇಲ್ವಾ ಸರ್? ನೋಡಿ, ಇದು ವ್ಯವಹಾರ ಎಲ್ಲ ಕಂಪ್ಲೀಟ್ ಕೇಂದ್ರ ಸರ್ಕಾರದ, ನಿಮಗೂ ಗೊತ್ತಿದೆ. ಇದಕ್ಕೆ ಪರಿಹಾರ ಕೊಡೋದೇನಂದ್ರೆ ಗ್ಯಾಸ್ ಸಪ್ಲೈ ಮಾಡೋದೇ ಪರಿಹಾರ. ಇದಕ್ಕೆ ಬೇರೆ ಪರಿಹಾರ ಯಾರು ಕೊಡಕ್ ಆಗೋದಿಲ್ಲ. ಅವ್ರ ಜವಾಬ್ದಾರಿ ಏನಿದೆ, ಬೇರೆ ಎಲ್ಲಿಂದ ತರ್ತಾರೋ, ಹೊರದೇಶಿಗಳು ಎಲ್ಲಿಂದಾದ್ರೂ ತರಬೇಕು. ತಕ್ಷಣ ಇವರಿಗೆ ಗ್ಯಾಸ್ ಫುಲ್ಫಿಲ್ ಮಾಡಿದ್ರೆ ಸಾಕು. ಅವ್ರಿಗೇನು ರಿಲೀಫ್ ಬೇಕಾಗಿಲ್ಲ. ಅವ್ರಿಗೆ ಬೇಕಾದ್ರೆ ಗ್ಯಾಸ್ ಕೊಟ್ಟರೆ ಅವ್ರು ಜೀವನ ಮಾಡ್ಕೊಂತಾರೆ. ಅದೇ ಆ ಪ್ರಾಬ್ಲಮ್ ಆಗಿದೆ. ಯಾಕೆಂದ್ರೆ ವಾರದ ಕಾರಣಗಳಿಗೋಸ್ಕರವಾಗಿ ದೇಶದಾದ್ಯಂತ ಗ್ಯಾಸ್ ಪ್ರಾಬ್ಲಮ್ ಆಗ್ತಾ ಇದೆ. ಅದೊಂದು ಭಾಗ ಇಂಥ ಪರಿಸ್ಥಿತಿ. ಆದ್ರೆ ರಾಜ್ಯ ಸರ್ಕಾರದಿಂದ ಎಲ್ಲೋ ಒಂದ್ ಕಡೆ ಆ ಒಂದು ಆಟೋ ಚಾಲಕರಿಗೆ ಮತ್ತು ಅವ್ರ ಕುಟುಂಬದವರಿಗೆ ಈಗ ನೆರವು ಬರೋದಕ್ಕೆ ಸಾಧ್ಯ ಇಲ್ವಾ ನಿಮ್ಮ ಹತ್ರ ಅನ್ನೋದು ಪ್ರಶ್ನೆ. ಇದಕ್ಕೆ ಕೇಂದ್ರ ಸರ್ಕಾರಕ್ಕೆ 2 ವಿಷಯನೂ ನಾವು ತಿಳಿಸಿದ್ದೇವೆ. ಯು ಫೈಂಡ್ ಔಟ್ ದಿ ವೇ ಔಟ್ ಫಾರ್ ದಿಸ್ ಒನ್. ಇದಕ್ಕೆ ದಾರಿ ಏನು? ನೀವು ನಿಮ್ಮ ಮೇಲೆ ಅವಲಂಬಿಸಿ ಅವರು ಆಟೋಗಳಿಟ್ಕೊಂಡು ಜೀವನ ಮಾಡ್ತಾ ಇದ್ರು. ನೀವು ಇದ್ದಕ್ಕಿದ್ದಂಗೆ ನಿಲ್ಲಿಸಿದಿರಿ. ಪ್ರೈವೇಟ್ ಕಂಪನಿಗೆ ಪರವಾನಗಿ ಕೊಡೋರು ಕೇಂದ್ರ ಸರ್ಕಾರ. ಹೌದೌದು. ಈಗ ಪರಿಹಾರವನ್ನು ಕೇಳಿದ್ದೀವಿ. ನಾನು ರಿಪ್ಲೈ ಮಾಡಿದ್ರೆ ಏನು ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ವಿ ವಾಂಟ್ ಎ ರಿಪ್ಲೈ ಫ್ರಮ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ, ದಿ ಪೆಟ್ರೋಲಿಯಂ ಮಿನಿಸ್ಟರ್, ವೆದರ್ ದೇ ಆರ್ ಸಪ್ಲೈಯಿಂಗ್ as early as possible. Other what is the alternate? They have to explain to us. ನಮಗೆ ಕನ್ಸರ್ನ್ ಇದೆ. ಅವರು ನಮ್ಮವರು, ಇಲ್ಲಿ ಆಟೋ ಓಡಿಸೋರು, ಕರ್ನಾಟಕ ರಾಜ್ಯದವರು. ಅವ್ರಿಗಾಗಿ ನಿಮ್ಮನ್ನೆಲ್ಲ ಕರೆಸಿದ್ದೀನಿ. ಈಗ ತಕ್ಷಣ ವರ್ಕೌಟ್ ಮಾಡಿದ್ದೀವಿ, ಸುಮ್ಮನೆ ಕುಂತಿಲ್ಲ. ಬಟ್ ಇವತ್ತು ಚೀಫ್ ಸೆಕ್ರೆಟರಿಗೆ ನಾನು ಮತ್ತೆ ಮಾತಾಡ್ತೀನಿ. ಟಾಕ್ ಟು ದಿ ಪೆಟ್ರೋಲಿಯಂ ಸೆಕ್ರೆಟರಿ, ಫೈಂಡ್ ಔಟ್ ದಿ ಮೆಕ್ಯಾನಿಸಮ್ ಹೌ ಟು ಹೆಲ್ಪ್ ದಮ್.
ಇಷ್ಟನ್ನ ಇವತ್ತಿಗೆ ನಾಟ್ ಬಿಯಾಂಡ್ ದಟ್ ವಿ ಕಾಂಟ್ ಡೂ ಎನಿಥಿಂಗ್. 98% ಇದೆ ಅಂತ ಕೊಟ್ಟಿದ್ದೀರಾ ಸರ್ ನೀವು ಪ್ರೆಸ್ ನೋಟ್? ಯಾವುದು ಆಟೋ LPG ವಿತರಣೆ 98% ಇದೆ ಅಂತ ಹೇಳಿ ಪ್ರೆಸ್ ನೋಟ್ ಅಲ್ಲಿ ಕೊಟ್ಟಿದ್ದೀರಾ. ಎಲ್ಲಿದೆ ತೊಂದರೆ ಆಗಿದೆ. LPG ಗೌರ್ಮೆಂಟ್ ನೋಡಮ್ಮ 3,000 ಕೊಡಬೇಕು ನೋಡಿ, ಡೇಟ್ ವೈಸ್ ನೋಡಿ, 4,000 4,500 8ನೇ ತಾರೀಕು 5,300 ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಅವ್ರ ಹತ್ರ ಅವೈಲಬಲ್ ಇದ್ರೆ ಕೊಟ್ಬಿಡ್ತಾರೆ. ಅದೇ ಪ್ರೈವೇಟ್ ಕಂಪನೀಸ್ ಕಂಪ್ಲೀಟ್ 65% ನಿಲ್ಲಿಸಿರೋದ್ರಿಂದ ಪ್ರಾಬ್ಲಮ್ ಆಗಿದೆ. ಖಾಸಗಿ ಕಂಪನಿಗಳಲ್ಲಿ ಗ್ಯಾಸ್ ಸಿಗ್ತಾ ಇದೆ ಆಟೋದವರಿಗೆ, ಬಟ್ ಅದ್ರ ರೇಟ್ ತುಂಬಾ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅದನ್ನೇನು ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಈಗಾಗಲೇ ನಿನ್ನೆ ನಾನು ನಮ್ಮ ಹೋಮ್ ಮಿನಿಸ್ಟರ್ ಮಾತಾಡಿದ್ದೀನಿ. ನಾವಿಬ್ರು ಒಂದು ಮೀಟಿಂಗ್ ಅಲ್ಲಿದ್ದೀವಿ. ಈ ತಕ್ಷಣ ಪೊಲೀಸ್ ಬಂದೋಬಸ್ತ್ ಮಾಡಬೇಕು, ಸರಿಯಾಗಿ ಎಲ್ಲಿ ಕೂಡ ಈ ರೀತಿ ಕಾಳಸಂತೆಗೆ ಹೋಗಬಾರ್ದು ಮತ್ತು ಸರ್ಕಾರಿ ರೇಟ್ಗಿಂತ ಹೆಚ್ಚಿಗೆ ರೇಟ್ ಅನ್ನು ಯಾರಿಂದನೂ ಪಡೆಯಬಾರ್ದು, ಅವ್ರ ಮೇಲೆ ಕ್ರಮ ತಗೊಬೇಕು ಅಂತ ಹೇಳಿದ್ದೇನೆ. ಅದೇ ಕರೆಕ್ಟ್ ಅಲ್ಲ, ಅದು ಸ್ಟ್ಯಾಂಡರ್ಡ್ ಏನಿದೆ ಒಂದೇ ತಗೊಬೇಕು. ಅದು ದುಬಾರಿ ಮಾಡ್ತಾರೆ. ಅವ್ರಿಗೆ ನಾನು ಇವ್ರಿಗೆ ಇನ್ಸ್ಟ್ರಕ್ಷನ್, ಯಾರಾದರೂ ಜಾಸ್ತಿ ತಗೊಂಡ್ರೆ ಗವರ್ಮೆಂಟ್ ಲೆಕ್ಕಕ್ಕಿಂತ ಬಿಟ್ಟು ಅದನ್ನು ಸೀಸ್ ಮಾಡಬೇಕು ಅಂತ ಹೇಳ್ತೀನಿ. ಮಾಡ್ತೀವಿ. ಕಷ್ಟ ಕಾಲದಲ್ಲಿ ಅವರು ಕೂಡ ಸಹಕರಿಸ್ಗೆ ಬಿಟ್ರೆ ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು. ನಮಗೆ ಎಸೆನ್ಷಿಯಲ್ ಆಕ್ಟ್ ಇದೆ, ಆಕ್ಟ್ ಪ್ರಕಾರ ನಾವು ಆಕ್ಷನ್ ತಗೊಂತೀವಿ. ಈಗಾಗಲೇ ತಗೊಂಡಿರೋದು ಕೂಡ ನಿಮಗೆ ಮಾಹಿತಿ ಕೊಟ್ಟಿದೆ. 1429 ದಾಳಿ ನಡೆಸಿದ್ದೇವೆ. ಇಲ್ಲಿವರೆಗೂ 29 FIR ಹಾಕಿದ್ದಾರೆ. 22 ಮಂದಿ ಬಂಧಿಸಲಾಗಿದೆ. 1,694 ಸಿಲಿಂಡರ್ನ ಸೀಸ್ ಮಾಡಿದೆ. ಆಕ್ಷನ್ ತಗೊಳ್ಳದೆ ಇಲ್ಲ. ಅದರ ಮೇಲೆ ನಡೀತಾ ಇದೆ. ಅದರ ಮೇಲೆ ಮುಂದೆ ಅವರ ಮೇಲೆ ಕಾನೂನು ಪ್ರಕಾರ ಕ್ರಮ ಜರುಗಿಸ್ತೀವಿ. ಮತ್ತೆ ನಾನು ಈಗಾಗಲೇ ಕೇಂದ್ರ ಸರ್ಕಾರ ಆಟೋ ಗ್ಯಾಸ್ ವಿಷಯದಲ್ಲಿ ಸ್ಪೆಷಲ್ ಆಗಿ ನಾವು ಗಮನ ಹರಿಸಿದ್ದೀವಿ. ಅವ್ರ ಗಮನ ಸೆಳೆದಿದ್ದೀವಿ. ಅವ್ರ ಉತ್ತರ ಕಾಯ್ತೀವಿ. ನಾನು ಅವ್ರನ್ನಿಷ್ಟೇ ಕೇಳ್ತೀನಿ, ಇದನ್ನ ವಿಶೇಷವಾಗಿ ತೆಗೆದುಕೊಂಡು ನಗರ ವ್ಯಾಪ್ತಿಯಲ್ಲಿ ಸಾಕಷ್ಟು ಆಟೋಗಳಿವೆ. ನಮ್ಮಲ್ಲಿ 3 ಲಕ್ಷ ಆಟೋಗಳು ಮಾತ್ರ ಸೀಮಿತವಾಗಿ ಆಟೋ ಗ್ಯಾಸ್ ಉಪಯೋಗಿಸ್ತಾರೆ. ಅಷ್ಟಕ್ಕೆ ಅನುಕೂಲ ಆದರೆ ಈಗಾಗಲೇ 30-35% ಗವರ್ಮೆಂಟ್ ಸ್ವಾಮ್ಯ ಸಂಸ್ಥೆಗಳು ನಡೆಸ್ತವೆ. ಉಳಿದಿದ್ದು 65% ಅಂದ್ರೆ ಸುಮಾರು ಒಂದು 10,000 ಸಿಲಿಂಡರ್ ಆದರೆ ಮೋರ್ ಆರ್ ಲೆಸ್ ವಿ ಕ್ಯಾನ್ ಮ್ಯಾನೇಜ್. ಈಗ 3,000 ಇವ್ರದ್ದಿತ್ತು. ಒಂದು 10,000 ಸಿಲಿಂಡರ್ ಬರುವಂತ ಈಗಾಗಲೇ 3,000 ಕೊಡ್ತಾ ಇದ್ದಾರೆ. 3,000 - 4,000 ಕೊಡ್ತಾ ಇದ್ದಾರೆ ಆವರೇಜ್ 3,000 - 4,000. ಬಟ್ ಅವ್ರು ಮಾಡಬೇಕಾಗಿರೋದು 3,000 ಆದ್ರೂ 3,000 - 4,000 ಅವೈಲೇಬಲ್ ಮಾಡ್ತಾ ಇದ್ದಾರೆ. ಒಟ್ಟಾರೆ 10,000 ಆದ್ರೆ ಇನ್ನೊಂದು 6,000 ಸಿಲಿಂಡರ್ ವ್ಯವಸ್ಥೆ ಮಾಡಿದ್ರೆ ಅವರು ಪ್ರತಿದಿನ ಇವರದ್ದು ಕಷ್ಟ ಪರಿಹಾರ ಆಗ್ತದೆ. ಇದಕ್ಕೆ ನಾವು ಒತ್ತಾಯ ಇಟ್ಟಿದ್ದೀವಿ. ಮತ್ತೆ ಇವತ್ತು ನಾನು ಚೀಫ್ ಸೆಕ್ರೆಟರಿಗೆ ಹೇಳ್ತೀನಿ, ಮತ್ತೆ ಅವ್ರನ್ನ ಮಾತಾಡಕ್ಕೆ ಪೆಟ್ರೋಲಿಂಗ್ ಆಲ್ಟರ್ನೇಟಿವ್ ಆಗಿ ಪೆಟ್ರೋಲ್ ಬಳಸ್ಕೋಬಹುದು ಗ್ಯಾಸ್ ಜೊತೆಗೆ. ಅದಕ್ಕೇನು ಉತ್ತರ ಕೊಡ್ತಾರೆ. ಏನಾಗಿದೆ ಅಂದ್ರೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ನಡುವೆ ಜಗಳದಲ್ಲಿ ಬಡವ ಆಗ್ತಾ ಇರೋದು ಜನರು. ಇಲ್ಲ, ನಾವು ಜಗಳನೇ ಮಾಡ್ತಾ ಇಲ್ಲ. ಈಗ ನಾನು ಹೇಳ್ತಾರೆ, ಈಗ ರಾಜ್ಯ ಸರ್ಕಾರಕ್ಕೆ ಬರೀ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೊಟ್ಟೋದು ಬಿಟ್ರೆ ಬೇರೆ ಏನೂ ಇಲ್ಲ. ನೀವ್ ಹೇಳ್ತೀರಾ ಈ ಕೇಂದ್ರ ಸರ್ಕಾರದ ಜವಾಬ್ದಾರಿ ಅಂತ. ಅಂದ್ರೆ ಸಮಸ್ಯೆ ಸಾಲ್ವ್ ಆಗೋದು ಯಾವಾಗ ಅಂತ, ಅಂದ್ರೆ ಜಸ್ಟ್ ಬರೀ ಪೊಲಿಟಿಕಲ್ ಟಿಟ್ ಫಾರ್ ಟ್ಯಾಟ್ ಅಷ್ಟೇನಾ ಇದು ಸೀಮಿತ? ನೋಡಿ, ನಾನು ಇಲ್ಲಿವರೆಗೂ ಯಾವತ್ತು ಮಾಡಿದಾಗ ವಾಸ್ತವಾಂಶ ಮೇಲೆ ನಿಂತಿದ್ದೀನಿ. ಸಿಲಿಂಡರ್ ಕೊಟ್ಟಿದ್ದೆ ಅಂತ ಹೇಳ್ತೀನಿ, ಕೊಡದೇ ಇರೋದು ಕೊಟ್ಟಿರ ಅಂತ ಹೇಳ್ತೀನಿ. ಇದು ಕೇಂದ್ರ ಸರ್ಕಾರದಿರೋದ್ರಿಂದ ಇದನ್ನ ಇಷ್ಟು ಮಾತಾಡ್ತೀವಿ. ನಮ್ಮದಾದ್ರೆ ಜವಾಬ್ದಾರಿ ನಾವು ಮಾಡಬೇಕು. ಈ ಜವಾಬ್ದಾರಿ, ಈ ವ್ಯವಹಾರ ಸಿಲಿಂಡರ್ ಹೆಚ್ಚು ಕೊಡೋದು ಮಾಡಿದ್ದು, ಕಮರ್ಷಿಯಲ್ ಜಾಸ್ತಿ ಖರ್ಚು ಮಾಡ್ರಿ ಅಂತ ಹೇಳಿದವರು ಇವರು. ಇವತ್ತು ಹಿಂದಕ್ಕೆ ಹೋಗಿರೋರು ಇವರು. ಸಿಲಿಂಡರ್ ಘೋಷಣೆ ಮಾಡಿದ್ದಾರೆ, 25 ಜನಕ್ಕೆ ಒಂದು ಸಿಲಿಂಡರ್ ಕೊಡ್ತೀವಿ ಅಂತ ಕೊಡ್ಲಿ. ಡೊಮೆಸ್ಟಿಕ್ 45 ಜನ ಗ್ರಾಮಾಂತರ ಪ್ರದೇಶ ಕೊಡ್ಲಿ. ಅಷ್ಟು ಅವ್ರು ಹೇಳಿದವ್ರು ಕೊಡ್ಲಿ, ಸಾಕು. ಅದನ್ನ ಮೆಕ್ಯಾನಿಸಮ್ ಕರೆಕ್ಟ್ ಆಗಿ ಮಾಡಬೇಕು. 25 ದಿನ ಆದ್ರೆ 26ನೇ ದಿನ ಸಿಲಿಂಡರ್ ಸಿಗ್ಬೇಕು. ಯಾವತ್ತು ಸಿಗ್ಲಿಲ್ಲ ಅಲ್ಲಿ ಕ್ಯೂ ನಿಂತ್ಕೊಂತಾರೆ. ತಾವು ಮೀಡಿಯಾ ಅವರು ಹೋಗ್ತೀರಿ, ಸಿಲಿಂಡರ್ ಸರಿಯಾಗಿ ಬಂದಿಲ್ಲ, ಸರ್ಕಾರ ಏನು ನೋಡಲಿಲ್ಲ ಅಂತ ಹೇಳ್ತೀವಿ. ಅದಕ್ಕೆ ಅವ್ರಿಗೆ ಇವತ್ತು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. 26ನೇ ತಾರೀಕು ಸಾಯಂಕಾಲ ಒಳಗಡೆ ಯಾರು ಬುಕ್ ಮಾಡಿರ್ತಾರೆ ಅವರಿಗೆ ಸಿಲಿಂಡರ್ ಸಿಗಬೇಕು. 45 ದಿನ 46ನೇ ದಿನ ಗ್ರಾಮಾಂತರ ಪ್ರದೇಶದಲ್ಲಿ ಸಿಲಿಂಡರ್ ಸಿಗಬೇಕು. ಯಾರಾದರೂ ದುಬಾರಿ ರೇಟ್ ಮಾಡಿದ ಮೇಲೆ ಕ್ರಮ ತಗೊಳ್ತೀವಿ, ಸಾಧ್ಯವಾದ್ರೆ ಸೀಸ್ ಮಾಡ್ತೀವಿ. ಸಾರ್ವಜನಿಕರು
ಕಷ್ಟದಲ್ಲಿರುವಾಗ ಈ ಏನು ಪೆಟ್ರೋಲ್ ಡಿಸ್ಟ್ರಿಬ್ಯೂಟರ್ಸ್ ಏನ್ ನಡೆಸ್ತಾ ಇದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಸಹಕರಿಸಬೇಕು. ಕಾಳಸಂತೆಗೆ ಸಿಲಿಂಡರ್ ಕಳಿಸಬಾರದು, ರೇಟು ದುಬಾರಿ ಮಾಡಬಾರದು. ಇವೆಲ್ಲ ಮಾಡಿದ್ರೆ ಕ್ರಮ ಜರೂರಾಗಿ ತಗೊಳ್ತಾರೆ. ಸರ್, ಈಗ ಯುದ್ಧ ನಡೀತಿರೋದ್ರಿಂದ ಈಗ ಅಲ್ಲಿಂದ ಸಪ್ಲೈ ಕಡಿಮೆ. ಆಲ್ಟರ್ನೇಟಿವ್ ಏನಿದೆ ಸರ್? ಆಲ್ಟರ್ನೇಟ್ ಇದರಲ್ಲಿ ಈ ಪ್ರಾಡಕ್ಟ್ಸ್ ಬೇರೆದಾದರೆ ಯಾರಾದರೂ ನಾವು ಮಾಡಬಹುದು. ಈ ಕೊರೋನಾ ಬಂತು, ಕೊರೋನಾಗೆ ನಾವು ಹೆಂಗೆ ಹ್ಯಾಂಡಲ್ ಮಾಡಿದ್ವಿ, ಯಾವ ರೀತಿ ದವಸ ಧಾನ್ಯಗಳು ಕೊಟ್ವಿ, ತರಕಾರಿವರೆಗೂ ಕೊಟ್ವಿ, ಎಲ್ಲ ಕೊಟ್ಟು ಎಸೆನ್ಸಿಯಲ್ ಆಗಿ ಅದು ನಾವು ಕೆಲಸ ಮಾಡಿದ್ವಿ. ಆ ರೀತಿ ಇದು ನಾವು ಮಾಡುವಂಥದ್ದು ಕೆಲಸ ಅಲ್ಲ ಅಂತ ನಾನು ಪದೇ ಪದೇ ಹೇಳ್ತೇನೆ. ದೇ ಹ್ಯಾವ್ ಟು ಫೈಂಡ್ ಔಟ್ ಎ ಸೊಲ್ಯೂಷನ್. ಹೋಪ್ಫುಲಿ ಈಗ ಮಾಡಲೇಬೇಕು, ಅವರು ಮಾಡ್ತಾರೆ ಅಂತ ಭಾವಿಸಿದ್ದೆ. ಈ ಆಟೋ ಚಾಲಕರನ್ನೇ ಗುರುತಿಸಿ ಅವರಿಗೆ ಈ ತರದ ಈಗ ಕೊರೋನಾ ಸಂದರ್ಭದಲ್ಲಿ ಒಂದು ಸಹಾಯ ಮಾಡಬಹುದು. ಆಟೋ ಚಾಲಕರನ್ನೇ ಗುರುತಿಸಿ ಏನ್ ಸಮಸ್ಯೆ ಇದೆ ಅಟ್ಲೀಸ್ಟ್ ಆ ಕುಟುಂಬಕ್ಕೆ ನಾವು ನೆರವು ಕೊಡಬಹುದಾ? ಅದರ ಬಗ್ಗೆ ನಾವು ಮಾತಾಡ್ತೀನಿ. ನಾನು ಸಾಧ್ಯವಾದರೆ ಮಂತ್ರಿಗಳು ಮಾತಾಡ್ತೀನಿ ಇವತ್ತು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ರಾಜ್ಯದಲ್ಲಿ ಆಗ್ತಿರುವಂತಹ ಆಟೋ ಎಲ್ಪಿಜಿ ಗ್ಯಾಸ್ ಅಭಾವದ ಬಗ್ಗೆ ಇವತ್ತು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಮಾಧ್ಯಮದವರೊಂದಿಗೆ ಮಾತನಾಡ್ತಾ ಇದ್ರು. ಆಟೋ ಚಾಲಕರು ಇವತ್ತಿನವರೆಗೆ ಗಡುವನ್ನ ನೀಡಿದ್ರು ಸಮಸ್ಯೆಯನ್ನ ಪರಿಹಾರ ಮಾಡೋದಕ್ಕೆ. 10ನೇ ತಾರೀಕಿನ ಒಳಗಡೆ ಅಂದ್ರೆ ಇವತ್ತಿನ ಒಳಗಡೆ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗದೇ ಇದ್ರೆ ರೋಡ್ ಬಂದ್ ಮಾಡ್ತೀವಿ ಎನ್ನುವಂತಹ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ಆ ವಿಚಾರದ ಬಗ್ಗೆ ಇವತ್ತು ಆಹಾರ ಸಚಿವರು ಮಾತನಾಡ್ತಾ ಇದ್ರು. ಈ ಎಲ್ಪಿಜಿ ಆಟೋ ಗ್ಯಾಸ್ ಇದೆಯಲ್ಲ, ಅದರ ಸಂಪೂರ್ಣ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಪತ್ರವನ್ನ ಬರೆದಿದ್ದಾರೆ. ರಾಜ್ಯ ಸರ್ಕಾರದ ಚೀಫ್ ಸೆಕ್ರೆಟರಿ ಕೂಡ 6ನೇ ತಾರೀಕು ಪತ್ರವನ್ನ ಬರೆದಿದ್ದಾರೆ. ನಾನು ಕೂಡ ಪತ್ರವನ್ನ ಬರೆದಿದ್ದೀನಿ. ಆದರೆ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯ ಉತ್ತರ ನಮಗೆ ಸಿಕ್ಕಿಲ್ಲ. 65% ಖಾಸಗಿ ಬಂಕ್ಗಳಿದೆ, ಅದೆಲ್ಲದರ ಪರವಾನಗಿ ಕೊಡೋದು ಕೇಂದ್ರ ಸರ್ಕಾರ. ಹಾಗಾಗಿ ಕೇಂದ್ರ ಸರ್ಕಾರವೇ ಇದಕ್ಕೆ ಪರಿಹಾರವನ್ನ ನೀಡಬೇಕು. ನಮ್ಮ ರಾಜ್ಯ ಸರ್ಕಾರದ ಅಡಿಯಲ್ಲಿ ಯಾವುದು ಬರೋದಿಲ್ಲ. ಹಾಗಾಗಿ ಪದೇ ಪದೇ ನಾನು ಕೇಂದ್ರ ಸರ್ಕಾರಕ್ಕೆ ಈ ಸಮಸ್ಯೆಯನ್ನ ಅವರ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡ್ತಿದ್ದೇನೆ. ಆಟೋ ಚಾಲಕರಿಗೂ ಕಷ್ಟ ಆಗ್ತಾ ಇದೆ. ಅವರ ಜೀವನ ಸಾಗೋದೇ ಆಟೋಗಳಿಂದ. ಸುಮಾರು 3 ಲಕ್ಷ ಆಟೋ ಚಾಲಕರು ರಾಜ್ಯದಲ್ಲಿ ಎಲ್ಪಿಜಿ ಗ್ಯಾಸ್ ಅನ್ನ ಬಳಸ್ತಿದ್ದಾರೆ. ಹಾಗಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತಿದ್ದೀನಿ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ಒಂದಷ್ಟು ಸುಧಾರಣೆಗಳಾಗಿದೆ, ಕೇಂದ್ರ ಸರ್ಕಾರದಿಂದಲೇ ಸುಧಾರಣೆ ಆಗಿದೆ. ಆದರೆ ಆಟೋ ಎಲ್ಪಿಜಿ ಗ್ಯಾಸ್ ಸಮಸ್ಯೆ ಏನಿದೆಯಲ್ಲ, ಅದಕ್ಕೆ ಕೇಂದ್ರ ಸರ್ಕಾರವೇ ಪರಿಹಾರವನ್ನ ನೀಡಬೇಕು ಅಂತ ಆರೋಗ್ಯ ಸಚಿವ, ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಮಾಧ್ಯಮದವರಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ತಿಳಿಸಿದರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.